ಪವಿತ್ರ ಗೌಡ ನಂಬರ್ 2, ದರ್ಶನ್ ನಂಬರ್ 3, ಪವನ್ ನಂಬರ್ 4, ರಾಘವೇಂದ್ರ. ಯಾರು ರಾಘವೇಂದ್ರ? ಇವನೇ ರಾಘವೇಂದ್ರ. ಇವನು ಇದೆಲ್ಲ ಇವನು ಸ್ವಲ್ಪ ಎಲ್ಲೆಲ್ಲಿ ಬಿಸಿ ಮಾಡಬೇಕು, ಇವನಿಗೆ ಬಿಸಿ ಮಾಡಿದಾಗ ಬೇಗ ಕ್ಯಾಂಡ್ಲ್ ಥರ ಬೇಗ ಹೇಳ್ಬಿಟ್ಟಿದ್ದಾನೆ ವಿಚಾರ. ಈಗ ಪೊಲೀಸರು ಇವನನ್ನು ಬಿಸಿ ಮಾಡ್ತಾರೆ. ಈಗ ಇವನೇನು ಹೇಳ್ತಾನೆ ಬಿಸಿ ಮಾಡಿದಾಗ? ಬನ್ನಿ ಹೇಳ್ತೀನಿ ನೋಡಿ. ನಿನ್ನೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಾಜರು ಪ್ರಕ್ರಿಯೆ ನಡೆಯುತ್ತೆ. ಈತನ ಕರ್ಕೊಂಡು ಹೋಗಿರ್ತಾನೆ. ಈತ ಅಭಿಮಾನಿ ಸಂಘದ ಅಧ್ಯಕ್ಷ. ಇವನೇನೋ ಫೋನ್ ಮಾಡಿಬಿಟ್ಟು ಅಂದ್ಬಿಟ್ಟು ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಸ್ಫೋಟಕ ಮಾಹಿತಿ ಕೊಟ್ಟ A4 ರಾಘವೇಂದ್ರ, ಆರೋಪಿ ನಂಬರ್ 4 ರಾಘವೇಂದ್ರ. ನಾನು ಚಿತ್ರದುರ್ಗ ದರ್ಶನ್ ಫ್ಯಾನ್ ಸಂಘದ ಅಧ್ಯಕ್ಷ. ನೋಡಿ ಅಧ್ಯಕ್ಷನ ಮುಸುಡಿ. ಓಕೆ, ದರ್ಶನ್ ಸರ್ ನನಗೆ ಒಂದು ನಂಬರ್ ಕೊಟ್ಟರು. ನೋಡಿ ಇದೆಲ್ಲ ಕಿತಾಪತಿಗಳು. ಇವರೆಲ್ಲ ಯಾರು ಎನ್ಕ್ವೈರಿ ಮಾಡ್ಕೊಳ್ಳೋಕೆ ಒಬ್ಬೊಬ್ಬರನ್ನು ಹೋಗ್ಬಿಟ್ಟು ಇವನು ನಂಬರ್ ಕೊಡೋದಂತೆ. ಇವನು ಅಧ್ಯಕ್ಷ ಅಂತ. ಇವನೇನು SP ನ ಅಲ್ಲಿದು? DCP ನ ಇವನು? ಈ ವ್ಯಕ್ತಿಯನ್ನು ಪತ್ತೆ ಮಾಡುವಂತ ಹೇಳಿದರು. ಯಾರು ಇವನು ಪತ್ತೆ ಮಾಡಲಿಕ್ಕೆ? ಇವನು ನಂಬರ್ ಕೊಡ್ಲಿಕ್ಕೆ ಯಾರು ಇವನು? ಇದೇನು ಗೊತ್ತಾ ಭ್ರಮೆ? ಡಿ ಗ್ಯಾಂಗ್ ಅಂದರೆ ದಾವೂದು, ಆ ಥರ ಭ್ರಮೆ. ನಾವು ಕೂಡ ಹಂಗೆ ಆಗಬೇಕು ಅಂತೇಳಿ. ಓಕೆ, ರಾಘವೇಂದ್ರ ನಂಬರ್ ಸಿಕ್ಕಿದ್ದಕ್ಕೆ ರೇಣುಕಾ ಸ್ವಾಮಿ ಪತ್ತೆ ಮಾಡಿದ್ದೆ. ಏನು ಅಣ್ಣ ಫೋನ್ ಮಾಡೋದು, ಇವನು ಫುಲ್ಲು ಓಡಾಡಿ ಪತ್ತೆ ಹಚ್ಚಿದ್ದಾನೆ. ಇವನು ಅಲ್ಲಿ ಲೋಕಲ್ ಇರೋ ಆಗಿರ್ತಾನೆ. ಆಯಿತಾ? 2 ದಿನ ಕಾಲ ರೇಣುಕಾ ಸ್ವಾಮಿ ರೆಕ್ಕಿ ಮಾಡಿದೆ ಅಂದರೆ ಪತ್ತೆ ಮಾಡಿದ್ದೆ. ಹುಡುಕಿ ಸಿಕ್ಬಿಟ್ಟ. ಆಯಿತಾ? ಇದು ಯಾವಾಗ ಹೇಳೋದು? 4 ಈ ಏರೋಪ್ಲೇನ್ ಥರ ಹಿಂಗೆ ಮಲಗಿಸ್ತಾರೆ ನೋಡ್ರಿ, ಟೇಬಲ್ ಮೇಲೆ ಮಲಗಿಸ್ತಾರೆ. ಮಲಗಿಸ್ಬಿಟ್ಟು ಕಾಲಿನ ಹಿಂಭಾಗ ಇದೆಯಲ್ಲ, ಇದು ಪಾದದ ಈ ಭಾಗ ಇರುತ್ತಲ್ಲ, ಅಲ್ಲಿ ರೂಮ್ ಅಂತ ಒಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 4 ಬಿದ್ದಾಗ ಇದೆಲ್ಲ ಬರ್ತಾ ಇರುತ್ತೆ ಮೆಸೇಜ್ ಬಂದಂಗೆ. ಒಂದು ದಿನ ರೇಣುಕಾ ಸ್ವಾಮಿ ಫಾರ್ಮಸಿಗೆ ಬರುತ್ತಿದ್ದ. ಅವ್ನು ಫಾರ್ಮಸಿಲಿ ಕೆಲಸ ಮಾಡ್ತಾ ಇದ್ದ. ಫಾರ್ಮಸಿ ಅಂತಂದರೆ ಮೆಡಿಕಲ್. ಮಾತನಾಡಬೇಕು ಅಂತ ಕರೆದುಕೊಂಡು ಬಂದೆ. ಇದು ಪೊಲೀಸ್ ಹತ್ರ ಹೇಳೋದು. ಶನಿವಾರ ಮಧ್ಯಾಹ್ನ 3ಕ್ಕೆ ಶೆಡ್ಡಿಗೆ ಕರೆದುಕೊಂಡು ಬಂದ್ವಿ. ಯಾಕೆ? ಅಣ್ಣ ಹೇಳಿರೋದು ಅಂತ. ಅವನು ಕರ್ಕೊಂಬ. ಎಲ್ಲ ಕಾರಣ ಏನು? ನಾನು ಹೇಳಿ 20 ದಿವಸದಿಂದ ಅಕ್ಕ ಮಾತಾಡಿಲ್ಲ ಅಣ್ಣನ ಹತ್ರ ಅಂತೇಳಿ ಅಣ್ಣ ರೊಚ್ಚಿಗೆದ್ದು ಇವನಿಗೆ ಫೋನ್ ಮಾಡಿ ಅವನನ್ನು ಕರ್ಕೊಂಬಂದಿದ್ದಾರೆ. ಎಲ್ಲಿಗೆ ಬಂತು? ಆಗ ರೇಣುಕಾ ಸ್ವಾಮಿಯ ಊಟದ ಬಿಲ್ ಕೊಟ್ಟಿದ್ದ. ಊಟ ಗಿಟೆಲ್ಲ ಮಾಡಿದರು. ಓಕೆ, ಮೊದಲ ಶೆಡ್ನಲ್ಲಿ ಇವನು ಶೆಡ್ಗೆ ಹೋದಾಗ ಪಾಪ ಹಿಂಗಿದ್ದಾನೆ ಯಾರು ರೇಣುಕಾ ಸ್ವಾಮಿ. ಶೆಡ್ಗೆ ಹೋದಾಗ ಅಲ್ಲಿ ದರ್ಶನ್ ಫ್ಯಾನ್ಸ್ ಎಲ್ಲ ಕೂತಿದ್ದಾರಂತೆ. ಅಡ್ಡ ಕಸುಬಿಗಳು, ಬೇರೆ ಕೆಲಸ ಇಲ್ಲ. ಅವನು ತೋರಿಸಿದ್ರಲ್ಲ ಪಾಪ ತಂದೆ ತಾಯಿಗಳೆಲ್ಲ ಪಾಪ ಕೂಲಿ ನಾಲಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ತಂದೆ ತಾಯಿಗಳ ಕಾಲೊತ್ತಿದ್ರು ಸಾಕಿತ್ತು, ನಿಮ್ಗೆ ಒಳ್ಳೇದಾಗ್ತಾ ಇತ್ತು. ಎಲ್ಲ ಕೂತಿದ್ರು. ರೇಣುಕಾ ಸ್ವಾಮಿ ನೋಡಿದ ಕೂಡಲೇ ಹಲ್ಲೆ ಮಾಡಿದ್ರು. ಅಟ್ಯಾಕ್ ಹೆಂಗೋ ಅಣ್ಣನ ಹೆಂಡತಿಗೆ ಹೆಂಗೋ ಹೊಡೆದ್ಬಿಟ್ಟೆ, ಅಟ್ಯಾಕ್ ಮಾಡಿಬಿಟ್ಟು. ಅವ್ರಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯೇನೋ? ಯಾರು ಅಲ್ಲಿದ್ದವರೆಲ್ಲ ಅಲ್ಲಿ ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯೇನೋ? ಅಲ್ಲಿ ಅವರ ಅಪ್ಪ ಅಮ್ಮ ಅಲ್ಲಿ ಕೂಲಿ ನಾಲಿ ಮಾಡ್ಕೋತಿದ್ದಾರೆ. ಅದು ಗೊತ್ತಿಲ್ಲ ಈ ನನ್ನ ಮಕ್ಕಳಿಗೆ. ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಬಾಸ್ ಹೆಂಡತಿಗೆ ಮೆಸೇಜು. ಇವರಿಗೆ ರೋಷ ಉಕ್ಕಿ ಬಂದಿದ್ದು. ಹೀಗೆ ಹೇಳ್ತಾ ಮನಸ್ಸು ಹೆಚ್ಚು ಹಲ್ಲೆ ಮಾಡಿದ್ರು ಅವನಿಗೆ. ಉತ್ತರ ಕುಮಾರನ ಪೌರುಷ ಅಂತಾರೆ. ಒಂದು 20 ಜನ ಸೇರಿ ಆ ಒಂದು ನರಪಿಳ್ಳೆಗೆ ಹೊಡಿಬೇಕಿತ್ತ. ಆದರೆ ಸತ್ಯ ಹೋಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿಬಿಡ್ತಾನೆ. ಅಲ್ಲಿಗೆ ಸತ್ತು ಹೋದ ಅನ್ನೋದು ಕ್ಲಿಯರ್ ಆಯಿತು. ಇದಾದ ನಂತರ ಪವಿತ್ರ ಏನು ಹೇಳ್ತಾಳೆ? A1 ನೋಡಿ, ನೀವು ಒಂದು ಫಿಕ್ಸ್ ಮಾಡ್ಕೊಳ್ಳಿ ವೀಕ್ಷಕರೇ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಇವ್ರು ಯಾರು ಕೂಡ 6 ರಿಂದ 1 ವರ್ಷ ತನಕ ಹೊರಗೆ ಬರೋದಿಲ್ಲ ಓದೋರು. ಕೇಸ್ ಅಷ್ಟೊಂದು ಫಿಕ್ಸ್ ಆಗಿದೆ, ಫಿಟ್ ಆಗಿದೆ. ಹೆಂಗೆ ಫಿಟ್ ಆಗಿದೆ ಅಂತ ಕೂಡ ಹೇಳ್ತೀನಿ. ಪವಿತ್ರನಿಗೆ ಬಿಸಿ ಮುಟ್ಟಿಸಿದಾಗ ಪವಿತ್ರ ಏನು ಹೇಳಿದ್ಲು?